ಹಲೋ ಸ್ನೇಹಿತರೆ, ನಾನು ನಿಮಗೆ ಈ ವಿಡಿಯೋದಲ್ಲಿ ಸಮಗ್ರ ಕೃಷಿ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ವರ್ಕಿಂಗ್ ಮಾಡಲ್ ಮುಖಾಂತರ ನಿಮಗೆ ತಿಳಿಸ್ಕೊಡಕ್ಕೆ ಹೋಗ್ತಾ ಇದ್ದೀನಿ. ಸಮಗ್ರ ಕೃಷಿ ಅಂದರೆ ನಾರ್ಮಲ್ ಆಗಿ ನಾವು ನಮ್ಮ ಅಗ್ರಿಕಲ್ಚರ್ ಫಾರ್ಮರ್ಸ್ ಏನು ಮಾಡ್ತಾರೆ ಅಂದರೆ, ಒಂದು ಭೂಮಿಯನ್ನು ಬಳಸ್ಕೊಂಡು ಭತ್ತವನ್ನು ಬೆಳೆಯೋದು, ರಾಗಿನ ಬೆಳೆಯೋದು, ಇಲ್ಲಾಂದರೆ ಫ್ಲವರಿಂಗ್ ಪ್ಲಾಂಟ್ಸ್ನ ಬೆಳೆಯೋದು, ಇಲ್ಲ ಅಂದರೆ ವೆಜಿಟೇಬಲ್ಸ್ ಬೆಳೆಯೋದು ಮಾತ್ರ ಮಾಡ್ತಾರೆ. ಇದರಿಂದ ಏನಾಗುತ್ತೆ ಅಂದರೆ ನಮಗೆ ಜಾಸ್ತಿ ರೆವಿನ್ಯೂ ಸಿಗೋದಿಲ್ಲ. ಮತ್ತು ಇದರಿಂದ ಏನು ಅಗ್ರಿಕಲ್ಚರ್ ಫೀಲ್ಡಿಂದ ಏನೆಲ್ಲ ವೇಸ್ಟ್ ಎಲ್ಲ ಕ್ರಿಯೇಟ್ ಆಗುತ್ತೋ ಅದನ್ನು ನಾವು ಮತ್ತೆ ಮರುಬಳಕೆ ಕೂಡ ಮಾಡೋದಿಲ್ಲ. ಅದಕ್ಕೋಸ್ಕರ ನಾವು ಸಮಗ್ರ ಕೃಷಿಯನ್ನು ಇಲ್ಲಿ ನಿಮಗೆ ಅಳವಡಿಸೋದಕ್ಕೆ ಪ್ರಯತ್ನ ಬೀಳ್ತಾ ಇದ್ದೀವಿ. ಇದರಲ್ಲಿ ಏನಂದರೆ ನಾವು ಕುರಿಗಳನ್ನ ಸಾಕೋದು, ಮೇಕೆಗಳನ್ನ ಸಾಕೋದನ್ನು ನಾವು ಇಲ್ಲಿ ಮಾಡ್ತಿದ್ದೀವಿ. ಯಾಕಂದರೆ ನಾವು ಏನು ಬೆಳಿತೀವೋ ಅದನ್ನು ನಾವು ನಮ್ಮ ಕುರಿಗಳಿಗೆ, ಮೇಕೆಗಳಿಗೆ ಹಾಕ್ಬೋದು. ಅದರಿಂದ ನಮಗೆ ಕುರಿಗಳನ್ನ ಮಾರಿದಾಗ, ಮೇಕೆಗಳನ್ನ ಮಾರಿದಾಗ ಸಾಕಷ್ಟು ರೀತಿಯಲ್ಲಿ ಹಣ ಸಿಗುತ್ತೆ. ಅದೇ ರೀತಿಯಲ್ಲಿ ನಾವು ಹಸುಗಳನ್ನ ಸಾಕಿದಾಗೂ ಕೂಡ ಹಸುಗಳಿಂದ ನಮಗೆ ಹಾಲು ಸಿಗುತ್ತೆ, ಮತ್ತು ಹಸುಗಳಿಂದ ಒಳ್ಳೆ ರೀತಿಯ ಗೊಬ್ಬರಗಳು ಸಿಗುತ್ತೆ. ಗೊಬ್ಬರದಿಂದ ನಾವು ನಮ್ಮ ವ್ಯವಸಾಯವನ್ನು ಒಳ್ಳೆ ರೀತಿಯಲ್ಲಿ ಮಾಡ್ಬೋದು. ಮತ್ತು ನಾವು ಎಲ್ಲ ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ಗಳಿಗೆ ನಾವು ಸೋಲಾರ್ ಎನರ್ಜಿನ ಬಳಸ್ತಾ ಇದ್ದೀವಿ. ಇದು ರಿನ್ಯೂಯಬಲ್ ಎನರ್ಜಿ. ನಮ್ಮ ಫಾರ್ಮ್ ಹೌಸ್ಗೂ ಇಲ್ಲಿ ನಾವು ಎಲೆಕ್ಟ್ರಿಸಿಟಿನ ಯೂಸ್ ಮಾಡೋ ಬದಲು ಸೋಲಾರ್ ಎನರ್ಜಿನ ಅಳವಡಿಸ್ಕೊಂಡಿದ್ದೀವಿ. ಪ್ಲಸ್ ಈ ಥರ ನಾವು ಮೋಟ್ರ್ಗಳನ್ನ ಯಾವುದೇ ರನ್ ಮಾಡಿದ್ರು ಅದನ್ನು ಸೋಲಾರ್ ಎನರ್ಜಿಯಿಂದ ಮಾಡ್ಕೊಂಡಾಗ ನಾವು 24 ಗಂಟೆನೂ ಕೂಡ ನಾವು ಫಾರ್ಮಿಂಗ್ ಮಾಡ್ಬೋದು. ಮತ್ತು ಈ ಹಸುಗಳನ್ನ, ಕುರಿಗಳನ್ನ ಸಾಕಿದಾಗ ಏನಾಗುತ್ತೆ, ನಮಗೆ ಅದರಿಂದ ಗೊಬ್ಬರ ಬರುತ್ತೆ, ಅದರಿಂದ ಸಗಣಿ ಬರುತ್ತಲ್ವಾ, ಆ ಸಗಣಿನ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಇಲ್ಲಿ ಗೋಬರ್ ಗ್ಯಾಸ್ ಪ್ಲಾಂಟ್ನ ಅಳವಡಿಸಿದ್ದೀವಿ. ಈ ಗೋಬರ್ ಗ್ಯಾಸಿಂದ ನಮಗೆ ಬೇಕಾಗಿರುವ ಎಲ್ಲ ಗ್ಯಾಸು, ಅಡುಗೆಗೆ, ಅನಿಲಕ್ಕೆ ಏನೆಲ್ಲ ನಮಗೆ ಗ್ಯಾಸ್ ಬೇಕಾಗುತ್ತೋ ಅದನ್ನು ನಾವು ಇದರಿಂದನೇ ಕೂಡ ಜನ್ರೇಟ್ ಮಾಡ್ಕೊಳ್ಬೋದು. ಪ್ಲಸ್ ಇದರಿಂದ ನಮಗೆ ಒಳ್ಳೆಯ ಗೊಬ್ಬರನೂ ಬರುತ್ತೆ. ಕಾಂಪೋಸ್ಟಿಂಗ್ ಗೊಬ್ಬರನೂ ಕೂಡ ಈ ಮೆಥಡಿಂದ ಬರುತ್ತೆ. ಮತ್ತು ಮತ್ತೊಂದು ಮೆಥಡ್ನ ಇಲ್ಲಿ ಏನು ಅಳವಡಿಸ್ಕೊಂಡಿದ್ದೀವಿ ಅಂದರೆ ಗ್ರೀನ್ ಹೌಸ್ ಫಾರ್ಮಿಂಗ್ ಮಾಡ್ತಾ ಇದ್ದೀವಿ. ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ಈ ಒಳಗಡೆ ಏನು ಬೆಳೆಯುತ್ತೋ ಇದರಲ್ಲಿ ಎಲ್ಲನೂ ಒಳ್ಳೆ ರೀತಿಯಲ್ಲಿ ಕಂಟ್ರೋಲ್ಡ್ ಎನ್ವೈರನ್ಮೆಂಟಲ್ಲಿ ಬೆಳೆಯೋದ್ರಿಂದ ನಮಗೆ ಒಳ್ಳೆಯ ಪ್ರೊಡಕ್ಷನ್ ಕೂಡ ಸಿಗುತ್ತೆ. ಮತ್ತೊಂದು ನಾವು ಟೆಕ್ನಿಕ್ಕು ಇಲ್ಲಾಂದರೆ ಫಾರ್ಮಿಂಗ್ ಇಲ್ಲಿ ಅಡಾಪ್ಟ್ ಮಾಡ್ಕೊಂಡಿರೋದು ಏನಂದರೆ, ನಮ್ಮಲ್ಲಿ ವಾಟರ್ ಟ್ಯಾಂಕ್ ಅಂತೂ ಇದ್ದೇ ಇರುತ್ತೆ, ವಾಟರ್ ವೆಲ್ ಇದ್ದೇ ಇರುತ್ತೆ. ನಾವು ಆ ವಾಟರ್ ವೆಲ್ನ ಅದೇ ರೀತಿ ಯೂಸ್ ಮಾಡೋ ಬದಲು ನಾವು ಅಲ್ಲಿ ಫಿಶ್ ಫಾರ್ಮಿಂಗ್ ಮಾಡಿದ್ರೆ, ಅಲ್ಲಿ ಫಿಶ್ಗಳನ್ನ ಬಿಟ್ಟಾಗ ಏನಾಗುತ್ತೆ, ಮೀನುಗಳನ್ನ ಬಿಟ್ಟಾಗ ಏನಾಗುತ್ತೆ, ಅದರಿಂದನೂ ಕೂಡ ನಮ್ಮ ಫಾರ್ಮರ್ ಇನ್ಕಮ್ನ ನಾವು ಜಾಸ್ತಿ ಮಾಡ್ಬೋದು. ಮತ್ತೊಂದು ಟೆಕ್ನಿಕ್ ನಾವಿಲ್ಲಿ ಏನು ಅಳವಡಿಸ್ಕೊಂಡಿದ್ದೀವಿ ಅಂದರೆ, ನಮ್ಮ ಈ ಅಗ್ರಿಕಲ್ಚರ್ ಲ್ಯಾಂಡ್ ಏನಿದೆಯೋ ಅದರ ಸುತ್ತಮುತ್ತಲೂ ನಾವು ಮರಗಳನ್ನ ಬೆಳೆದಾಗ ಏನಾಗುತ್ತೆ ಅಂದರೆ, ಆ ಮರಗಳನ್ನ ನಾವು ಬೆಳೆದಾಗ ಅದು ದೊಡ್ಡದಾದಾಗ ಅದರಿಂದನೂ ಕೂಡ ರೈತನಿಗೆ ಸಾಕಷ್ಟು ರೀತಿಯಲ್ಲಿ ಇನ್ಕಮ್ನ ಜನ್ರೇಟ್ ಮಾಡುತ್ತೆ. ನಿಮಗೀಗ ಕ್ಲಾರಿಟಿ ಸಿಕ್ಕಿರ್ಬೋದು. ಒಂದು ಸಮಗ್ರ ಕೃಷಿಯಿಂದ ರೈತನಿಗೆ ಪ್ರತಿ ವರ್ಷವೂ ಪ್ರತಿ ತಿಂಗಳು ಒಂದಲ್ಲ ಒಂದು ರೀತಿಯಲ್ಲಿ ಅವನಿಗೆ ಹಣ ಸಿಗ್ತಾ ಇರುತ್ತೆ. ಬೆಳೆಯಿಂದ ಮಾತ್ರವಲ್ಲದೆ ಕುರಿಗಳಿಂದ, ಮೇಕೆಗಳಿಂದ, ಹಸುಗಳಿಂದ, ಗೋಬರ್ ಗ್ಯಾಸಿಂದ, ಫಿಶರಿಂಗಿಂದ, ಮರಗಳಿಂದ ನಾನಾ ರೀತಿಯಲ್ಲಿ ಅವನು ಹಣವನ್ನು ಗಳಿಸ್ಬೋದು. ನಿಮಗೀಗ ಕ್ಲಾರಿಟಿ ಸಿಕ್ಕಿರ್ಬೋದು ಸಮಗ್ರ ಕೃಷಿ ಅಂದ್ರೇನು, ಇದರಲ್ಲಿ ಏನೆಲ್ಲ ನಾವು ಅಳವಡಿಸ್ಕೋಬೋದು ಅನ್ನೋದು ಕಂಪ್ಲೀಟ್ ಮಾಹಿತಿನ ಈ ವರ್ಕಿಂಗ್ ಮಾಡಲ್ ಮುಖಾಂತರ ನಿಮಗೆ ತೋರಿಸ್ಕೊಡೋದಕ್ಕೆ ಪ್ರಯತ್ನ ಬಿದ್ದಿದ್ದೀವಿ. ನಿಮಗೆ ಈ ವಿಡಿಯೋದಲ್ಲಿ ಸಿಕ್ಕಿರುವ ಎಲ್ಲ ಮಾಹಿತಿಗಳು ಇಷ್ಟವಾಗಿದ್ದರೆ ಖಂಡಿತವಾಗಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳುವ ಮೂಲಕ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.